ಪಾತ್ರಗಳು ಪುರಾಣದ ಪಾತ್ರಗಳು ಅಲ್ಲ, ಆ ಪುರಾಣದ ಕಾಲ್ಪನಿಕ ಪಾತ್ರಗಳನ್ನು ಭೂಮಿಗೆ ಮಣ್ಣಿಗೆ ತಂದು ನಿಲ್ಲಿಸಿದಂತಹ ಪ್ರಯತ್ನ ಇದರಲ್ಲಿರೋ ಈ ಶರ್ಮಿಷ್ಠೆ. ನನಗೆ ಇಲ್ಲಿ ಬಂದ ತಕ್ಷಣ ಇವತ್ತು ಅಪರೂಪವಾಗಿ ಯಾವಾಗಲೂ ಶಾಲೆಗಳು ಹಾಕ್ಕೊಂಡು ಇವತ್ತು ಟವಲ್ ಇದು ಬಹಳ ನೀವು ಪ್ರಕಾಶ್ ಮೂರ್ತಿ ನೀವು ಆಗಲೇ ರೂಢಿಗೆ ತಂದಿದ್ದೀರಿ. ನಮ್ಮ ಬೇಲೂರು ನಂದನ್ ಅನ್ನೋದಕ್ಕಿಂತ ಕರ್ನಾಟಕದ ನಂದನ್ ನೀವು ಅಂತ ಹೇಳೋದು ಒಳ್ಳೆಯದು ಅಂತ ಕಾಣ್ತದೆ. ತುಂಬ ವರ್ಷದಿಂದ ಚಿಕ್ಕ ಹುಡುಗನಿಂದ ನಾವು ನೋಡಿರ್ತಕ್ಕಂಥವ್ರು. ನಮ್ಮ ಮನೆಯಲ್ಲಿ ಕಮಲಾಂಪನವರಿಗೆ ಅತ್ಯಂತ ಮುದ್ದಿನ ಪ್ರಿಯವಾದ ಹುಡುಗ ನಮ್ಮ ಬೇಲೂರು ರಘುನಂದನ. ಅವರು ಒಂದು ಪ್ರವರವನ್ನೆಲ್ಲ ಹೇಳಿ ಅವ್ರ ಪರಿಚಯ ಅವ್ರು ಹೇಳಿದರು, 18 ಪುಟ ಇದೆ, ನಾನು 4 ಪುಟದಲ್ಲಿ ಮಾತ್ರ ಪರಿಚಯ ಮಾಡಿಕೊಡ್ತೀನಿ ಅಂತ ಹೇಳಿದರು. ಅಷ್ಟು ಸಾಧನೆ ಮಾಡಿದ್ನು. ಇನ್ನೂ 45 ವರ್ಷ ಅವರ ಸಾಧನೆ ಓದ್ತಾ ಇದ್ದಾಗ ಏನೋ ಒಂದು 80 ವರ್ಷ ಇರಬೇಕು ಅಂದ್ಕೊಂಡ್ರೆ 45 ವರ್ಷಕ್ಕೆ ಪ್ರಾಯಂ ಕೂಸಾದಡಂ ಅಭಿಪ್ರಾಯಂ ಕೂಸಕ್ಕುಮೆ ಅಂತ ಕೇಶಿರಾಜ ಹೇಳಿದ್ದಾನೆ. ಪ್ರಾಯಕ್ಕೂ ಪ್ರಯತ್ನಕ್ಕೂ ಪ್ರತಿಭೆಗೂ ಬರೀ ತೀರಾ ಸಂಬಂಧವನ್ನು ಕಲ್ಪಿಸಬೇಕಾದ ಅಗತ್ಯ ಇಲ್ಲ. ಪ್ರತಿಭೆ ಇದ್ದರೆ ಅದು ಪ್ರತಿಭೆ ಅದು ನವನವೋನ್ಮೇಷ ಶಾಲಿನಿಯಾದದ್ದು, ಅದು ನವನವೋಲ್ಲೇಖ ಶಾಲಿನಿಯಾದದ್ದು. ನೋಡಿ, ಆ ಪ್ರತಿಭೆ ಇಟ್ಕೊಂಡು ಏನು ಹೇಳ್ಬೋದು, ಈಗ ಟವಲ್ ಹಾಕಿದ್ದಾರೆ. ನಾವು ಎಲ್ಲ ಹಿಂದೆ ಈ IAS ಆಫೀಸರ್ಸು ವಿಧಾನಸೌಧದಲ್ಲಿರ್ತಕ್ಕಂಥವ್ರು ಅವ್ರನ್ನ ನೋಡೋದಕ್ಕೆ ಬೇರೆಯವರು ಬಂದು ಎಲ್ಲ ಹೊರಗಡೆ ಕೂತ್ಕೊಂಡು ಚೀಟಿ ಕಳಿಸಿದರೆ ಆ ಆಳನ್ನು ಕೇಳ್ತಿದ್ರು ಅವರು, ಏನೋ ಅವನು HS ಅಂತ. HS ಅಂತಂದರೆ HT ಅಂದರೆ ಹೆಗಲ್ ಮೇಲೆ ಟವಲ್ ಹಾಕ್ಕೊಂಡಿರೋನು. ಹೆಗಲ್ ಮೇಲೆ ಟವಲ್ ಹಾಕ್ಕೊಂಡಿರೋದ್ರಿಂದ ಅವನು ಇನ್ನೂ ಹಳ್ಳಿಯಿಂದ ಬಂದಿರ್ತಾನೆ, ಪರವಾಗಿಲ್ಲ ಸ್ವಲ್ಪ ಹೊತ್ತು ಕಾಯಿಲೆ ಅಂತ. HS ಅಂದರೆ ಹೆಗಲ್ ಮೇಲೆ ಶಾಲು. ಅವನೊಂದು ಸ್ವಲ್ಪ ಬಂಡಾಯ ಪ್ರವೃತ್ತಿಯೆಲ್ಲ ಇಟ್ಕೊಂಡು ಊರಿನಲ್ಲೆಲ್ಲ ಹಂಗಾರೆ ಬೇಗ ಬಿಟ್ಬಿಟ್ಟಪ್ಪ ಅವ್ರನ್ನ ಕಳಿಸ್ತೀನಿ ಅಂತ. ನಮ್ಗೆ ಹಾಕಿದ್ದು HS ಅಲ್ಲ, HT ಅಲ್ಲ. ಇದು ಭಾಳ ಪ್ರೀತಿಯಿಂದ, ಇದು ತುಂಬ ಉಪಯುಕ್ತವಾದದ್ದು. ಇದು ಪ್ರಯೋಜನ ಆಗ್ತಾರೆ ರೀ. ಶಾಲೆಗಳು ಕೊಟ್ಬಿಟ್ಟು ಚಳಿಗಾಲ ಬಂದಾಗ ಮಾತ್ರ ಇದು ಎಲ್ಲ ಕಾಲದಲ್ಲೂ ಸಾರ್ವಕಾಲಿಕವಾದಂತಹ ಪ್ರಯೋಜನ. ಸುಮ್ಮನೆ ಇದು ನಾಟಕ ಅಲ್ವಾ, ಅದಕ್ಕೋಸ್ಕರ ನಾನು ಸ್ವಲ್ಪ ನಾಟಕಮಯವಾಗಿ ಹೇಳ್ತಾ ಇದ್ದೇನೆ. ಜೊತೆಗೊಂದು ಚೀಲನೂ ಕೊಟ್ಟಿದ್ದಾರೆ. ಅದರಲ್ಲಿ ಇನ್ನೇನು ಇದು ಎಲೆಕ್ಷನ್ ಕಾಲದ ಚೀಲ ಅಲ್ಲ, ಅದು ಸಾಹಿತಿಗಳಿಗೆ ಪ್ರೀತಿಯಿಂದ ಕೊಟ್ಟಿರ್ತಕ್ಕಂಥ ಶುಭ ಭಾವನೆ. ಶರ್ಮಿಷ್ಠೆಯಲ್ಲಿ ಮಾಡಿರ್ತಕ್ಕಂಥದ್ದು. ಈ ಪುಸ್ತಕವನ್ನು ನನಗೆ ಒಂದು 10-15 ದಿವಸದ ಮುಂಚೆನೇ ಕಳಿಸ್ಕೊಟ್ಟಿದ್ರು ಬೇಲೂರು ರಘುನಂದನ. ಇದರ ವಸ್ತು ಎಲ್ಲ ಆಕಾಶದಲ್ಲೇ ಅಥವಾ ಎಲ್ಲ ಬಾನ್ನಲ್ಲಿರ್ತಕ್ಕಂಥ ಪಾತ್ರಗಳು ಪುರಾಣದ ಪಾತ್ರಗಳು ಅಲ್ಲ, ಆ ಪುರಾಣದ ಕಾಲ್ಪನಿಕ ಪಾತ್ರಗಳನ್ನು ಭೂಮಿಗೆ ಮಣ್ಣಿಗೆ ತಂದು ನಿಲ್ಲಿಸಿದಂತಹ ಪ್ರಯತ್ನ ಇದರಲ್ಲಿರೋ ಈ ಶರ್ಮಿಷ್ಠೆ, ದೇವಯಾನಿ, ಯಯಾತಿ ಎಲ್ಲರೂ ಅವರು ಮತ್ತು ಅವರ ತಂದೆಗಳು ಅಂದರೆ ಶುಕ್ಲಾಚಾರ್ಯರು ಇವರೆಲ್ಲ ನಮಗೆ ಅವರು ನಮ್ಮವರೇ, ನಮ್ಮ ಪಕ್ಕದಲ್ಲಿದ್ದಾರೆ, ನಮ್ಮೂರಿನಲ್ಲಿದ್ದಾರೆ, ನಮ್ಮನೆ ಹತ್ತಿರನೇ ಇದ್ದಾರೆ ಅನ್ನುವಷ್ಟರ ಮಟ್ಟಿಗೆ ಆ ಪಾತ್ರಗಳಿಗೆ ಜೀವ ತುಂಬಿ ಈ ಶರ್ಮಿಷ್ಠೆ ನಾಟಕವನ್ನು ಬೇಲೂರು ರಘುನಂದನ ಶೈಲಿ ಇದೆಯಲ್ಲ, ಆತ ಕವಿಯೂ ಹೌದು, ನಾಟಕಕಾರನೂ ಹೌದು, ಕಥೆಗಾರನೂ ಹೌದು, ಎಷ್ಟು ಮತ್ತು ಒಳ್ಳೆಯ ಸಂಘಟಕ. ಒಂದು ದೊಡ್ಡ ತಂಡವನ್ನು ಕಟ್ಟಿ ಅನೇಕ ಪ್ರತಿಭೆಗಳಿಗೆ ಬೆಳಗೋದಕ್ಕೆ, ಮುಂದೆ ಬರೋದಕ್ಕೆ ವೇದಿಕೆಗಳನ್ನು, ಅವಕಾಶಗಳನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥ ಒಂದು ಜನಪರ ದೃಷ್ಟಿಯಿಂದ ತಾನು ಮಾತ್ರ ಬೆಳೆಯೋದಲ್ಲ, ಉಳಿದವರು ನನ್ನ ಜೊತೆಯಲ್ಲಿ ಬರಲಿ ಅಂತಂದ್ಬಿಟ್ಟು. ಮತ್ತು ಕಾಲೇಜಿನಲ್ಲಿ ಪ್ರಾಧ್ಯಾಪಕರು, ವಿಜಯನಗರ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಪಾಠನೂ ಹೇಳ್ತಾರೆ. ಅಧ್ಯಯನ, ಅಧ್ಯಾಪನ, ಲೇಖನ, ಎಷ್ಟು ಕ್ಷೇತ್ರಗಳಲ್ಲಿ ಕೆಲಸ ಮಾಡಿಕೊಂಡು ಬಂದು ಇಷ್ಟು ಸಾಧನೆಯನ್ನು 45ನೇ ವಯಸ್ಸಿಗೆ ಬೇಲೂರು ರಘುನಂದನ ಮಾಡಿರ್ತಕ್ಕಂಥದ್ದು. ಅದನ್ನು ಅವರ ಈ ಪುಸ್ತಕ ಇವತ್ತು ರಂಗಚಂದಿರ, ಎಷ್ಟೊಂದು ಸುಂದರ, ಒಳ್ಳೆ. ನೀವು ಬಂದಾಗಲಿಂದ ನಮ್ಮನ್ನು ಕೂಡಿಸಿ ನೋಡಿದೆ. ನಿಮಗೆ ನಾನು ಒಂದು ಶುಭಾಶಯ ಸಭೆ ಪರವಾಗಿ ಹೇಳಬೇಕು. ಒಂದು ಪುಸ್ತಕವನ್ನು ಪ್ರಕಟಿಸ್ತಾರೆ, ಬಿಟ್ಬಿಡ್ತಾರೆ. ಆದರೆ ಹಾಗಲ್ಲ, ನೀವು ಒಂದು ಆತ್ಮೀಯತೆಯಿಂದ ಇದು ನಮ್ಮ ಪುಸ್ತಕ ಮತ್ತು ನಮ್ಮ ಲೇಖಕ ನಮ್ಮ ಸಭೆಯಲ್ಲಿ ಬಂದಿರೋರು ಅಂತೇಳಿ ಬಂದವ್ರನ್ನೆಲ್ಲ ವಿಶ್ವಾಸದಿಂದ ಮಾತಾಡಿಸ್ಕೊಂಡು ಈ ಸಭೆಗೆ ಒಂದು ಆತ್ಮೀಯ ಪರಿವೇಶವನ್ನು, ಆವರಣವನ್ನು ನೀವು ಕಲ್ಪಿಸಿಕೊಟ್ಟಿದ್ದೀನಿ.
ನಿಮ್ಮ ಸಂಸ್ಥೆಗೆ ಉತ್ತರೋತ್ತರವಾಗಿ ಶ್ರೇಯಸ್ಸಾಗಲಿ. ಈ ಶರ್ಮಿಷ್ಠೆಯಲ್ಲಿ ಬರ್ತಕ್ಕಂಥ ಯಯಾತಿ ಇದ್ದಾನಲ್ಲ, ಅವನು ನಮಗೆಲ್ಲ ಗೊತ್ತಿರೋ ಕಥೆ ನಾನು ಪುನಃ ಹೇಳಬೇಕಾದ ಅಗತ್ಯ ಇಲ್ಲ. ಆತನ ವಯಸ್ಸಾಗಿದ್ದರೂ ಕೂಡ ಅವನಲ್ಲಿದ್ದಂತಹ ಲಾಲಸೆ, ಇಂದ್ರಿಯ ಚಪಲ, ಕಾಮ ಅದು ಎಷ್ಟು ಜೀವಂತವಾಗಿತ್ತು ಅಂತಂದರೆ, ವಯಸ್ಸಾದ್ರೂ ಇನ್ನೂ ಮುದುಕನಾದ್ರೂ ನಾನು ಈ ಕಾಮದ, ಮೋಹದ, ಪ್ರೇಮದ ಪಾಶದಲ್ಲೇ ಪರಿವೇಶದಲ್ಲೇ ಇರಬೇಕು ಅಂತ ಹಂಬಲಿಸಿ ಕಡೆಗೆ ಅವನ ಮಗನ ಆಯಸ್ಸನ್ನು ಅವನು ತೆಗೆದುಕೊಳ್ತಕ್ಕಂಥದ್ದು. ಹೇಗೆ ತೆಗೆದುಕೊಂಡ, ಯಾರು ಕೊಟ್ಟರು, ಏನೋ ಅದೆಲ್ಲ ಈ ನಾಟಕದಲ್ಲಿ ಅದ್ಭುತವಾಗಿ ತಂದಿದ್ದಾರೆ. ಆ ರೀತಿ ನನಗೆ ತೆಗೆದುಕೊಂಡಾಗ ತಕ್ಷಣ ಮಹಾಭಾರತದಲ್ಲಿ ಬರ್ತಕ್ಕಂಥ, ಏಕೆಂದರೆ ಇದು ಮಹಾಭಾರತದಲ್ಲೂ ಇದ್ರ ಕಥೆ ಆದಿಪರ್ವದಲ್ಲಿ, ದ್ರೋಣ ಪರ್ವದಲ್ಲಿ ಅಲ್ಲಲ್ಲಿ ಸ್ವಲ್ಪ ಚದುರಿದ ರೀತಿಯಲ್ಲಿ ಬಂದಿರುತ್ತೆ. ಆದರೆ ಮುಖ್ಯವಾಗಿ ಹರಿವಂಶದಲ್ಲಿ ಬರ್ತಕ್ಕಂಥ ಈ ಕಥೆ, ಇದನ್ನು ಹೋಲಿಸಬಹುದಾದಂತಹ ಇನ್ನೊಂದು ದೃಶ್ಯ ಮಹಾಭಾರತದಲ್ಲಿ ಭೀಷ್ಮನ ಪಾತ್ರವನ್ನು ತೆಗೆದುಕೊಳ್ಬೋದು. ಏಕೆಂದರೆ ಭೀಷ್ಮನು ಕೂಡ ತಂದೆಗೆ ಇನ್ನೊಬ್ಬ ಪತ್ನಿಯನ್ನು ಕಲ್ಪಿಸುವುದಕ್ಕೋಸ್ಕರ ತನ್ನ ಜೀವನವನ್ನು ತ್ಯಾಗ ಮಾಡ್ದ. ತನಗೆ ಸಿಂಹಾಸನ ದಕ್ಕಬೇಕಾದದ್ದ ಸಿಂಹಾಸನವನ್ನು ಬಿಟ್ಟುಕೊಟ್ಟ. ಮದುವೆ ಆಗಲಿಲ್ಲ ಆತ. ಇವನ ಕನಿಷ್ಠ ಇದರಲ್ಲಿ ಮದುವೆಯಾದರೂ ಆಗ್ತಾನೆ, ಆದರೆ ಆ ಸೌಭಾಗ್ಯವೂ, ಆ ಅನುಭವವೂ, ಆ ಸಂತೋಷವೂ ಪ್ರಾಪ್ತವಾಗಿರಲಿಲ್ಲ. ಅಂದರೆ ಈ ದೇವತೆಗಳು ನಮ್ಮ ಮನುಷ್ಯರಿಗಿಂತ ಜಾಸ್ತಿ ಚಪಲ ಇರತಕ್ಕಂಥವರು. ಅವರಿಗೆ ನಮಗೆಲ್ಲ ಇರ್ತಕ್ಕಂಥ ಭಾವನೆಗಳಿಗಿಂತ ಹೆಚ್ಚವಾದ ಲಾಲಸೆ ಇರತಕ್ಕಂಥದ್ದು, ಈರ್ಷ್ಯೆ ಇರೋದು, ಹೊಟ್ಟೆ ಕಿಚ್ಚಿರೋದು. ದೇವಯಾನಿ ಶರ್ಮಿಷ್ಠದ ಪಾತ್ರದ ಮೂಲಕ ನಾವು ನೋಡುವ ಒಬ್ಬ ಮಹಿಳೆ ಇನ್ನೊಬ್ಬ ಮಹಿಳೆಯ ಬಗ್ಗೆ ಅವಳ ಅಭ್ಯುದಯ ಆಗ್ತಾ ಇದ್ದರೆ ಸಹನೆಯಿಲ್ಲದ ಅಸಹನೆಯಿಂದ ಸಿಡಿಮಿಡಿಗೊಳ್ತಕ್ಕಂಥ ರೀತಿ. ಮತ್ತು ದಾಸಿ ಬಗ್ಗೆ ಮೋಹ ಇಟ್ಕೊ ಅರಮನೆಯಲ್ಲಿರ್ತಕ್ಕಂಥವರು ಸೇವಕಿಯನ್ನೋ ದಾಸಿಯನ್ನೋ ಆಕೆಗೆ ಹುಟ್ಟಿದಂಥ ಮಕ್ಕಳಿಗೆ ಎಷ್ಟು ರೀತಿಯ ಅದೊಂದು ದೊಡ್ಡ ಪ್ರಪಂಚ. ಆ ಪ್ರಪಂಚದ ಒಂದು ಭಾಗವನ್ನು ವಸ್ತುವಾಗಿಟ್ಕೊಂಡು ರಘುನಂದನವರು ಸಮಕಾಲೀನ ಒಂದು ಸಮಾಜದಲ್ಲಿ ಇದು ಪ್ರಸ್ತುತವಾದದ್ದು ಅಂತೇಳಿ ನಾವೆಲ್ಲ ಭಾವಿಸ್ಕೊಳ್ಳೋ ಹಾಗೆ ಇಂಥ ವಿಶಿಷ್ಟವಾದ ಶರ್ಮಿಷ್ಠೆ ನಾಟಕವನ್ನು ರಚಿಸಿದ್ದಾರೆ. ಇದರ ವಿಶೇಷತೆ ಅಂದರೆ ಹೆಚ್ಚು ಪಾತ್ರಗಳೇನು ಬೇಕಾಗೋದಿಲ್ಲ, ಏಕಪಾತ್ರ ಅಭಿನಯ. ಇದು ಇವರೆರಡು ಈ ಏಕಪಾತ್ರ ಅಭಿನಯದ ರೀತಿಗೆ ಹೆಚ್ಚು ಒಲವು ತೋರ್ತಕ್ಕಂಥ ನಾಟಕಕಾರ ನಮ್ಮ ರಘುನಂದನ. ಇವತ್ತು ನಾವು ಸ್ಯಾಂಪಲ್ ತೋರಿಸಿದಂಥ ಇದರಲ್ಲಿ ಏಕಪಾತ್ರ ಅಭಿನಯದ್ದು 2-3 ಇದ್ವು. ಒಳ್ಳೆಯದೇ. ಇವತ್ತು ಅಭಿನಯಿಸ್ತಕ್ಕಂಥವರು ಕೊರತೆ ಇದ್ದಂತಹ ಸಂದರ್ಭದಲ್ಲಿ ಒಬ್ಬರೇ ಇದ್ದೋದು ಅಂದರೆ ಮತ್ತೆ ನಿಭಾಯಿಸ್ಕೊಳ್ಳೋ ಛಾತಿ ಇರಬೇಕು, ಧ್ವನಿಯನ್ನು ಬದಲಾಯಿಸ್ಕೊಂಡು ಹೇಳ್ತಕ್ಕಂಥದ್ದು, ಮತ್ತು ಆ ಪಾತ್ರದ ಮುಖಭಾವಗಳನ್ನು, ಬಾಡಿ ಲ್ಯಾಂಗ್ವೇಜ್ ಇದೆಯಲ್ಲ ಅದನ್ನೆಲ್ಲ ತಂದ್ಕೊಂಡು ಬಂದಮ್ಮ. ಅದರಲ್ಲಿ ಉಮಾಶ್ರೀ ನಿಷ್ಣಾತೆ. ಉಮಾಶ್ರೀಯವರ ಪಾತ್ರಕ್ಕೆ ಅವರು ಏನ್ರಿ ನಮ್ಮ ದೇವನೂರವರ ಒಡಲಾಳ ಇವುಗಳ ಅದರ ಪಾತ್ರಗಳು ಮಾಡಿ ಉಮಾಶ್ರೀಯವರು ಒಬ್ಬ ನಟಿಯಾಗಿ, ಒಬ್ಬ ರಾಜಕಾರಣಿಯಾಗಿ, ಎಂತೆಂಥ ಒಂದು ಪಾತ್ರಕ್ಕೂ ಇನ್ನೊಂದು ಪಾತ್ರಕ್ಕೂ ಸಂಬಂಧವೇ ಇಲ್ಲದೆ ಇರ್ತಕ್ಕಂತಹ ಪಾತ್ರಗಳಿಗೆ ಜೀವ ತುಂಬಿ ನಮ್ಮ ಕರ್ನಾಟಕದಲ್ಲಿ ದೇವನೂರ ಪ್ರವೇಶ ಒಂದು ರೀತಿಯಲ್ಲಿ ಚಂದ್ರಶೇಖರ ಕಂಬಾರು ಈಗ ಬಂದು ಹಾಡಿದ್ರಲ್ಲ, ಸದ್ದುಗದ್ದಲವಿಲ್ಲದೆ ಇರಬೇಕು ಅಂತ. ನಾವ್ಯಾರು ಸದ್ದುಗದ್ದಲ ಮಾಡೋ ಸಭೆ ಅಲ್ಲ. ಅಂದರೆ ಆ ಥರದ ಮಾಡಿದ್ದು ಜೋಕುಮಾರನಾಗಿ ಕರ್ನಾಟಕದ ರಂಗವೇದಿಕೆಗೆ ಪ್ರವೇಶ ಮಾಡಿದಂಥವನು ಚಂದ್ರಶೇಖರ ಕಂಬಾರ. ಅದುವರೆಗೂ ನಾಟಕಗಳು ಒಂದು ಹಳೆಯ ಮಾದರಿಯಲ್ಲಿ ಹೋಗ್ತಾಯಿದ್ದು. ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಅಧ್ಯಾಪಕನಾಗಿ ಬಂದು ಆತ ಹೊಸ ಥರದ ಹಾಡುಗಳನ್ನು ಉತ್ತರ ಕರ್ನಾಟಕದ ಜಾನಪದ ಶೈಲಿಯ ಹಾಡುಗಳನ್ನು ಹಾಕಿ ಆ ಪೇಟ ಬೇರೆ ರುಮಾಲ್ ಬೇರೆ ಕಟ್ಕೊಂಡು ಬಂದಿದ್ದು ನಮ್ಮ ನಾಟಕದ ಮತ್ತು ರವೀಂದ್ರ ಕಲಾಕ್ಷೇತ್ರದ ಆವರಣಕ್ಕೇನೆ ಒಂದು ಹೊಸ ಪ್ರಭಾವಳಿ ಪ್ರಾಪ್ತವಾಯಿತು, ಒಂದು ಹೊಸ ಐತಿಹಾಸಿಕ ಪರಿವರ್ತನೆಯನ್ನು ತಂದುಕೊಟ್ಟಿದೆ. ಹೀಗಾಗಿ ಆ ಧಾಟಿಯನ್ನು ಎಲ್ಲ ಇರುವಾಗ ನಾರಾಯಣ ಸ್ವಾಮಿಯವರು ಬರೀತಾ ಇರ್ತಕ್ಕಂತಹ ನಮ್ಮ ಕನ್ನಡ ಸಾಹಿತ್ಯದ ಮುಖ್ಯವಾದ ಘಟ್ಟದ ಪಾತ್ರಗಳಿಟ್ಕೊಂಡು ಅವರು ಇವೆಲ್ಲಕ್ಕಿಂತಲೂ ಭಿನ್ನವಾದ ರೀತಿಯಲ್ಲಿ ರಘುನಂದನ ಮಾಡ್ತಾ ಇರೋದು ಇದೆಯಲ್ಲ, ಭಾಳ
ಇದನ್ನು ನಾವು ವಿಶೇಷವಾಗಿ ಗಮನಿಸಬೇಕು. ಏಕೆಂದರೆ ಈ ಪ್ರಭಾವದಿಂದ ಬಿಡಿಸ್ಕೊಂಡು, ಈಗ ಕುವೆಂಪು ಅವರ, ಬೇಂದ್ರೆಗಳ ಪ್ರಭಾವದಿಂದ ಬಿಡಿಸ್ಕೊಂಡು ಒಂದು ತನ್ನದೇ ಆದ ಶೈಲಿಯನ್ನು ರೂಪಿಸಿಕೊಂಡು ಭಾವನೆಗಳನ್ನು, ಉತ್ಕಟವಾದ ತೀವ್ರವಾದ ಭಾವನೆಗಳನ್ನು ಕವನ ರೂಪದಲ್ಲಿ ವ್ಯಕ್ತಪಡಿಸ್ಬೇಕಾದ್ರೆ ಅವನಿಗೆ ಸವಾಲಿರುತ್ತೆ. ಅಂತಹ ಸವಾಲುಗಳಿಂದ ಗೆದ್ದುಕೊಂಡು ಬರಬೇಕಾಗುತ್ತೆ. ರಘುನಂದನ ಇದ್ದಾಗ ಬರೀತಾ ಇರತಕ್ಕಂಥ ಕಾಲದಲ್ಲಿ ಬೇರೆ ಬೇರೆ ಮಾದರಿಗಳಿವೆ ನಮ್ಮ ಕಣ್ಣೆದುರಿಗೆ. ಆ ಮಾದರಿಗಳಲ್ಲಿ ನಿಮ್ಮದೇ ಒಂದು ವಿಶಿಷ್ಟವಾದ ಛಾಪು, ಮೊಹರು, ಠಸ್ಸ ಹಾಕಿ ಮೌಲಿಕವಾದ ನಾಟಕಗಳನ್ನು ರಚಿಸಿ ನಿಮ್ಮದು ಬೇಲೂರು ರಘುನಂದನ ಅನ್ನೋದು ಒಂದು ಹೆಸರು ಮಾಡಿಕೊಂಡಿರ್ತಕ್ಕಂಥ ನಿಮಗೆ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಹೇಳ್ತಾ, ಇನ್ನೂ ನೀವು ದಾರಿ ದೀರ್ಘವಾಗಿದೆ. ಪ್ರಶಂಸೆ ಇವೆಲ್ಲ ಬಂದರೆ ಅದಕ್ಕೆ ಉಬ್ಬು ಹೋಗಬೇಡಿ. ಇನ್ನೂ ನಿಮ್ಮಲ್ಲಿ ಈ ಪ್ರತಿಭೆಯನ್ನು, ಎಂಥ ಶೈಲಿ ಇದನ್ನು ಓದ್ತಾ ಇದ್ದರೆ, ಯಾಕೆಂದರೆ ಹೇಳಿ ಕೇಳಿ ಕನ್ನಡ ಸಾಹಿತ್ಯವನ್ನು ಆಳವಾಗಿ ಅಧ್ಯಯನ ಮಾಡಿದಂತಹ ಅಧ್ಯಾಪಕ. ಆದ್ದರಿಂದ ಆ ಶೈಲಿ ಮತ್ತು ಶೈಲಿಯಲ್ಲಿ ಬರೀ ಶೈಲಿ ಮಾತಾಡಿರ್ತಕ್ಕಂಥ ಶೈಲಿ ಶರೀರ, ಅದರಲ್ಲಿ ಜೀವದ ಸಂಚಾರ ಭಾವ ಇರಬೇಕಲ್ಲ ಅಂತ ತುಂಬಿ ಒಳ್ಳೆ ಪಾತ್ರಗಳನ್ನು ನಿರ್ಮಿಸಿ ಒಳ್ಳೆ ನಾಟಕವನ್ನು, ಶರ್ಮಿಷ್ಠೆ ಒಂದು ವಿಶಿಷ್ಟವಾದ ನಾಟಕ ಇದು. ಇಂತಹ ನಾಟಕವನ್ನು ಕೊಟ್ಟ ಬೇಲೂರು ರಘುನಂದನ, ಬಿನ್ ಕರ್ನಾಟಕ ರಘುನಂದನ ಅವ್ರನ್ನ ನಾನು ಅಭಿನಂದಿಸ್ತೀನಿ.